ಜನರು ಬರ್ತಿಲ್ಲ ಎಂದು ದೂರವಾಗ್ತಿರುವಾಗಲೇ ತಾಲೂಕಿನಲ್ಲಿ ತೆರೆ ಕಂಡಿರೋ ಕೋರ್ಟ್ ಸಿನಿಮಾ ಮೊದಲ ದಿನವೇ ಭರ್ಜರಿ ಗೆಲುವು ಸಾಧಿಸಿದೆ. ಒಂದು ದಿನದಲ್ಲಿ ಸಿನಿಮಾಗೆ ಹಾಕಿದ ಬಜೆಟ್ ಬಂದಾಯ್ತಂತೆ. ಹೌದು, ನ್ಯಾಚುರಲ್ ಸ್ಟಾರ್ ನಾನಿ ಅವರು ಕೋರ್ಟ್ ಸಿನಿಮಾಗೆ 4 ಕೋಟಿ ಹಣ ಹಾಕಿದ್ರು. ಈ ಸಿನಿಮಾ ರಿಲೀಸ್ ಆಗಿ ಮೊದಲ ದಿನಕ್ಕೆ ಒಳ್ಳೆಯ ಕಲೆಕ್ಷನ್ ಮಾಡಿದೆ. ಹಾಕಿದ ಕಾಸಿಗೆ 3 ಪಟ್ಟು ಗಳಿಸಿದೆ. ಜಸ್ಟ್ 4 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಆಗಿರೋ ತೆಲುಗಿನ ಕೋರ್ಟ್ ರೂಮ್ ಡ್ರಾಮಾ ಈ ಕೋರ್ಟ್ ಸಿನಿಮಾ ಪ್ರಿಯದರ್ಶಿನಿ, ಹರ್ಷ ರೋಷನ್, ಶ್ರೀದೇವಿ, ಶಿವಾಜಿ, ಸಾಯಿ ಕುಮಾರ್, ಹರ್ಷವರ್ಧನ್, ರೋಹಿಣಿ, ಶುಭಲೇಖ, ಸುಧಾಕರ್, ಸುರಭಿ ಪ್ರಭಾವತಿ, ರಾಜಶೇಖರ್ ಅನಿಂಗಿ ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಬಹುತೇಕ ಹೊಸಬರೇ ನಟಿಸಿರೋ ಸಿನಿಮಾ ಮೊದಲ 3 ದಿನದ ಕಲೆಕ್ಷನ್ ಬರೋಬ್ಬರಿ 20 ಕೋಟಿ ದಾಟಿದೆ. ಅಂದ್ರೆ ಹಾಕಿದ್ದ ಬಂಡವಾಳದ 5 ಪಟ್ಟು. ತೆಲುಗಿನ ಖ್ಯಾತ ನಟ ನ್ಯಾಚುರಲ್ ಸ್ಟಾರ್ ನಾನಿ ನಿರ್ಮಾಣ ಮಾಡಿರೋ ಈ ಸಿನಿಮಾ ಇದೇ ಮಾರ್ಚ್ 14ರಂದು ರಿಲೀಸ್ ಆಗಿತ್ತು. ಈ ಚಿತ್ರ ರಿಲೀಸ್ ಆಗಿ 2 ದಿನಕ್ಕೆ 15 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ತಂಡವೇ ಹೇಳಿಕೊಂಡಿದೆ. ನಾನಿ ಕೋರ್ಟ್ ಸಿನಿಮಾಗೆ ಹೂಡಿದ ಬಂಡವಾಳ ಮೊದಲ ದಿನವೇ ಬಂದಾಯ್ತು. ಇನ್ನು ಎಷ್ಟು ದಿನಗಳ ಈ ಸಿನಿಮಾ ಚಿತ್ರಮಂದಿರದಲ್ಲಿ ಇರುತ್ತೋ ಅಷ್ಟು ದಿನವೂ ಸಿನಿಮಾ ಗಳಿಸಿದ್ದಲ್ಲ ಲಾಭ. ಇನ್ನು ಕೋರ್ಟ್ ಸ್ಟೇಟ್ ವರ್ಸಸ್ ನೋ ಬಡಿ ಸಿನಿಮಾದ OTT ಹಾಗೂ ಡಬ್ಬಿಂಗ್ ರೈಟ್ಸ್ ಕೂಡ ಸೇಲ್ ಆಗಿದ್ದು ಸಖತ್ತಾಗಿ ಲಾಭ ಮಾಡ್ಕೊಂಡಿದ್ದಾರೆ ನಾನಿ. ಕೋರ್ಟ್ ದೃಶ್ಯಗಳು ಸಾಕಷ್ಟು ಕುತೂಹಲವನ್ನ ಸೃಷ್ಟಿ ಮಾಡಿವೆ. ಇನ್ನು ರಾಮ್ ಜಗದೀಶ್ ಎನ್ನುವ ಹೊಸ ನಿರ್ದೇಶಕರು ಅದ್ಭುತವಾಗಿ ಕತೆ ಕಟ್ಟಿ ಅದನ್ನ ಬಹಳ ಕುತೂಹಲಭರಿತವಾಗಿ ನಿರ್ದೇಶನ ಮಾಡಿದ್ದಾರೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಈ ನಡುವೆ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಕಮ್ಮಿ ಬಜೆಟ್ ನಲ್ಲಿ ಮಾಡಿದ್ರು ಸಿನಿಮಾಗೆ ಜನ ಬರ್ತಾ ಇದ್ದಾರೆ, ಸಿನಿಮಾಗಳು ಗೆಲ್ತಾ ಇದೆ. ಅದೇ ತರ ಕೋರ್ಟ್ ಸಿನಿಮಾ ಕೂಡ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.